ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ. ವೇಣಿ ಸೌಭಾಗ್ಯ ವಿಸ್ಮಾಪಿತ ತಪನ ಸುತಾ ಚಾರು ವೇಣಿ ವಿಲಾಸಾನ್ ವಾಣಿ ನಿಧೂತ ವಾಣಿ ಕರತಲ ವಿಧೃತೋದಾರ ವೀಣಾ ವಿರಾವಾನ್ ಏಣಿ ನೇತ್ರಾಂತ ಭಂಗಿ ನಿರಸನ ನಿಪುಣ ಪಾಂಗ ಕೋಣಾನುಪಾಸೆ ಶೋಣಾನ್ ಪ್ರಾಣಾನುದೂಢ ಪ್ರತಿನವ ಸುಷುಮಾ ಅಂದಲಾನಿಂದು ಮೌಳೇಹೇ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ದೇವಿಯ ಜಡೆ ಮತ್ತು ವೀಣೆಯ ಸೌಂದರ್ಯವು ಎಲ್ಲರನ್ನೂ ಮೀರಿಸುವಂತಹದ್ದು. ಹರಿಣಿಯ ಕಣ್ಣುಗಳಂತಿರುವ ಅವಳ ಕೃಪಾದೃಷ್ಟಿ ಅಜ್ಞಾನ ಹಾಗೂ ದೋಷಗಳನ್ನು ದೂರ ಮಾಡುತ್ತದೆ. ಅಂತಹ ಚಂದ್ರಶೇಖರನ ಪತ್ನಿಯಾದ ದೇವಿಯ ಅಪಾಂಗ ಕೃಪೆಯನ್ನು ನಾನು ಧ್ಯಾನಿಸುತ್ತೇನೆ. ವೃತ್ತಾರಂಭೇಷು ಹಸ್ತಾಹತಮುರಜಧೀಮಿದ್ಧಿಂಕೃತೈರತ್ಯುಧಾರೈಶ್ ಚಿತ್ತಾನಂದಂ ವಿಧತ್ತೆ ಸದಸಿ ಭಗವತಃ ಸಂತತಂ ಯಸ್ಸ ನಂದಿ ಚಂಡೀಶಾಧ್ಯಾಸ್ತಥಾನ್ಯೇ ಚತುರಗುಣಗಣ ಪ್ರೀಣಿತ ಸ್ವಾಮಿ ಸತ್ಕಾರೋತ್ಕರ್ಷೋದ್ಯತ್ ಪ್ರಸಾದಾಃ ಪ್ರಮಥ ಪರಿಭೃಢಾಃ ಪಾಂತು ಸಂತೋಷಿನೋ ನಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ನೃತ್ಯಾರಂಭದಲ್ಲಿ ತನ್ನ ಕೈಗಳಿಂದ ಮೃದಂಗವನ್ನು ಬಾರಿಸಿ ಧಿಮ್ ಧಿಮ್ ಎಂಬ ಘನನಾದದಿಂದ ಸಭೆಯಲ್ಲಿರುವ ಎಲ್ಲಾ ಮನಸ್ಸಿಗೆ ಆನಂದ ನೀಡುವವನು ನಂದೀಶ್ವರನು. ಚಂಡೀಶ ಮೊದಲಾದ ಪ್ರಮಥ ಗಣರು ತಮ್ಮ ಸ್ವಾಮಿಯ ಆದ ಶಿವನ ಸೇವೆಯಿಂದ ಸಂತುಷ್ಟರಾಗಿದ್ದು ಅವರ ಕೃಪೆ ಮತ್ತು ಆಶೀರ್ವಾದಗಳು ನಮ್ಮನ್ನು ಸದಾ ರಕ್ಷಿಸಲಿ. ಶ್ರೀ ಗುರುಭ್ಯೋ ನಮಃ.